ಜೊತೆಗೆ ಸಿದ್ದರಾಮಯ್ಯ ಅವರು ಈಗ ಆಕ್ಟಿವ್ ಆಗಿರುವಂಥದ್ದು, ಮತ್ತೊಂದು ಪವರ್ ಸೆಂಟರ್ ಹುಟ್ಕೊಳ್ಳೋದು ಅನ್ನುವಂಥದ್ದು ಒಂದು. ಇನ್ನು DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ನಡೆಸುವಂತಹ ನಿಟ್ಟಿನಲ್ಲಿ ಇದು ಯಾವ ರೀತಿ ಸ್ವಾತಂತ್ರ್ಯ ಇರುತ್ತೆ ಅಂತ ಅವರಿಗೆ ಕಂಪ್ಲೀಟ್ ಇಂಡಿಪೆಂಡೆಂಟ್. ಕರೆಕ್ಟ್, ನೀವು ಹೇಳಿದ್ದು ಈ ಪವರ್ ಸೆಂಟರ್ ಮತ್ತೊಂದು ಆಯ್ತಂದ್ರೆ ಇವ್ರಿಗೆ ಸ್ವಾತಂತ್ರ್ಯ ಇರಲ್ಲ. ಈಗ ಏನೇ ಆದರೂ ನಾನು ಹೇಳ್ದಂಗೆ ಕೇಳಿ, ರಾಜಕಾರಣಿಗಳಿಗೆ ಏನಾಗ್ಬಿಡುತ್ತೆ ಅಂದರೆ ಒಂದು ರೀತಿ ಅಧಿಕಾರ ಬಂತು ಅಂದರೆ ಅವರೇ ಎಲ್ಲ ಅವರಿಗೊಂದು ಎಕ್ಸ್ಟ್ರಾ ಎರಡು ಕೊಂಬುಗಳು ಬಂದ್ಬಿಡ್ತಾವೆ ಅಷ್ಟೇ. ಅವ್ರಿಗೆ ಅಧಿಕಾರ ಸಿಕ್ತು ಅಂದರೆ ಯಾವುದೇ ರಾಜಕಾರಣಿ ಆಗಿರ್ಬೋದು, ಕಾಂಗ್ರೆಸ್, BJP, JDS ಯಾರು ಬೇಕಾದರೂ ಆಗಿರ್ಬೋದು, ಅವರಿಗೆ ಅಧಿಕಾರ ಅನ್ನೋದು ಸಿಕ್ತಂದರೆ ತಾನೇ ಗ್ರೇಟ್, ತನ್ನಿಂದನೇ ಎಲ್ಲ ಅನ್ನೋ ಥರದ್ದು ಬಂದ್ಬಿಡುತ್ತೆ. ಈಗ ಓಕೆ, ಈಗ ನೋಡಿ 140 ಜನ ಶಾಸಕರಿದ್ದಾರೆ. ಮಂತ್ರಿಗಳಾಗಬೇಕಾದವರು ಕಾನೂನು ಪ್ರಕಾರ 34 ಜನ ಆಗ್ತಾರೆ. ಮ್ಯಾಕ್ಸಿಮಮ್ 34 ಜನ ಅಷ್ಟೇ ಮಾಡ್ಬೋದು, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. 35 ಜನನೂ ಆಗ್ಲಿಕ್ಕೆ ಆಗೋದಿಲ್ಲ. ಉಳಿಯೋರು ಎಷ್ಟು ಜನ? 105 ಜನ ಉಳಿತಾರೆ. ಅದರಲ್ಲಿ ಒಂದು 10 ಜನ ಆದರೂ ನನಗೆ ಅನ್ಯಾಯ ಆಗಿದೆ ಅಂತ ಸಿಡಿದೇಳ್ತಾರಾ ಇಲ್ವಾ? ನಮಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ನಂಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತು, ಹೈಕಮಾಂಡ್ ಅನ್ಯಾಯ ಮಾಡ್ತು, DK ಶಿವಕುಮಾರ್ ಅನ್ಯಾಯ ಮಾಡಿದ್ರು ಅಂತ ತಿರುಗಿ ಬೀಳ್ತಾರೆ. ಅವ್ರು ತಿರುಗಿ ಬಿದ್ದು ಯಾರ ಹತ್ರ ಹೋಗ್ತಾರೆ? ಹಂಗಾದ್ರೆ ಸಿದ್ದರಾಮಯ್ಯನವ್ರ ಹತ್ರನೇ ಹೋಗೋದು. ಸರ್ ನಮಗೂ ಅನ್ಯಾಯ ಮಾಡ್ತು ಸರ್, ನಿಮ್ಮ ಥರ ನಮಗೂ ನ್ಯಾಯ ಕೊಡಿಸಿ ಸರ್ ಅಂತ. ಅವಾಗ ಮತ್ತೊಂದು ಪವರ್ ಸೆಂಟರ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು DK ಶಿವಕುಮಾರಿಗೆ ಅರ್ಥ ಮಾಡ್ಕೋತಿದ್ದಾರೆ. ಹಂಗಾಗಬಾರ್ದು. ಹಾಗಾಗಿನೇ ಅವ್ರು ಪ್ಲ್ಯಾನ್ ಮಾಡಿದ್ದೇನೆಂದರೆ ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ಇರಬಾರ್ದು, ಅವ್ರನ್ನ ರಾಜ್ಯಸಭೆಗೆ ಕಳಿಸ್ಬಿಡೋಣ ಅಂತ. ಬಟ್ ಸಿದ್ದರಾಮಯ್ಯ ಕ್ಲಿಯರ್ಲಿ ರಿಜೆಕ್ಟೆಡ್. ಏನಂದರೆ ನಾನು ಹೋಗಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ, ಕೊನೆ ಉಸಿರಿರೋವರೆಗೂ ಕೋಮುವಾದದ ವಿರುದ್ಧ ಹೋರಾಡ್ತೀನಿ, ಜನರ ಮಧ್ಯದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ನಾನು ರಿಟೈರ್ಮೆಂಟ್ ತೊಗೊಳ್ಳಲ್ಲ, ನಾನು ವಿರಮಿಸಲ್ಲ, ನನ್ನ ಹೋರಾಟ ಕೋಮುವಾದದ ವಿರುದ್ಧ ಇದ್ದೇ ಇರುತ್ತೆ ಅನ್ನೋದು ಸಿದ್ದರಾಮಯ್ಯನವರ ವಾದ. ಇದು ಇವರಿಗೆ ಅರಗಿಸ್ಕೊಳ್ಳೋಕ್ಕಾಗಲ್ಲ ಈಗ DKಗೆ. ಹಾಗಾಗಿ ಮತ್ತೊಂದು ಪವರ್ ಸೆಂಟರ್, ಮತ್ತೊಂದು ಬಣಗಳ ಬಡದಾಟ, ಸಿದ್ದರಾಮಯ್ಯನವ್ರ ಬಣ, DK ಶಿವಕುಮಾರ್ ಬಣ, ಅದು ಇದು ಮತ್ತಿನ್ನೂ ಶುರುವಾಗುತ್ತೆ. ಇದು ಮುಗಿಯೋದು ಲಕ್ಷಣ ಇಲ್ಲ. ಇದು ಮುಗಿದು ಹಾಗೇ ಆಗುತ್ತೆ. ನಿಮಗೆ BJP ಅಧಿಕಾರಕ್ಕೆ ಬಂದರೆ ಯಡಿಯೂರಪ್ಪನವ್ರ ಬಣ, ಯತ್ನಾಳ್ ಬಣ, ಮತ್ತೊಂದು ಅಷ್ಟೇ. ನೀವು JDS ಬಂದರೆ ಅಲ್ಲೇ ಬಣಗಳು, ಒಂದು GT ದೇವೇಗೌಡರ ಬಣ, ಒಂದು HD ದೇವೇಗೌಡರ ಬಣ. ಹಾಗಾಗಿ ಈ ಕರ್ನಾಟಕದ ರಾಜಕೀಯ ಹಣೆಬಾರನ ಎಷ್ಟು, 3 ಪಕ್ಷಗಳು ಇಷ್ಟೇ. ಇವರು ಬಣ ಬಡಿದಾಟ, ಯಾವುದೇ ಪಕ್ಷ ಬಂದ್ರೂ ಅವ್ರವ್ರ ನಡುವೆ ಗಲಾಟೆ ಮಾಡ್ಕೋತಾರೆ. ನಮ್ಮ ಕರ್ನಾಟಕದ ಜನರಿಗೆ ಇವರಿಲ್ಲ, ಅವರಿಲ್ಲ, ಇವರು ಅಷ್ಟೇ. ಅದರ ಜೊತೆಗೆ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಒಂದು ಕಡೆ ಸಚಿವ ಸಂಪುಟವನ್ನ ಗಮನಿಸ್ತಾ ಹೋದ್ರೆ ಸರ್, ಅಹಿಂದದ ಬುಡಕ್ಕೆ ಕೊಡ್ಲಿಯೇಟನ್ನು ಕೊಟ್ಟಂತಾಗಿದೆ ಈಗಾಗಲೇ. ಮತ್ತೆ ಜಮೀರ್ ಅಹಮದ್ ಖಾನ್ ಅವರಿಲ್ಲ, ಅದ್ರ ಜೊತೆಗೆ HC ಮಹಾದೇವಪ್ಪ ಅವರು ಇಲ್ಲ. ಇಲ್ಲಿ ಸತೀಶ್ ಅವರು ಜಾರಕಿಹೊಳಿ ಏನಿದ್ದಾರೆ ಅವ್ರಿಗೂ ಕೂಡ ಇಂಪಾರ್ಟೆಂಟ್ ಏನು ಕೊಡ್ತಾ ಇಲ್ಲ, ಇಂಪಾರ್ಟೆನ್ಸೇ ಇಲ್ಲ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕಿಂತ. ಎಸ್, ನೋಡಿ ಇದು ಎಷ್ಟು ಅದ್ಭುತವಾದಂಥ ಪ್ರಶ್ನೆ ಅಂದರೆ ನಿಶ್ಚಿತ, ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು. ಸಿದ್ದರಾಮಯ್ಯ ಅಹಿಂದ ನಾಯಕ, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು. ಅಹಿಂದ ಅನ್ನೋ ಕಾನ್ಸೆಪ್ಟ್ಗೆ ಯಾವ ರೀತಿ ಕೊಡ್ಲಿ ಏಟನ್ನು DK ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ಮಧ್ಯದಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಅನ್ನೋ ಥರ ಆಯಿತು. ಅದನ್ನು ಯಾರು ಮಾಡಿದ್ರು ಏನು ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಅವರಿಬ್ಬರ ಮಧ್ಯದಲ್ಲಿ ಒಡುಕುಂಟಾಯಿತು. ಅದಾದಮೇಲೆ ಅಹಿಂದ, ಅದು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಅಲ್ಪಸಂಖ್ಯಾತರ ನಾಯಕ ಜಮೀರ್ ಅಹಮದ್ ಖಾನ್ ಆಡಿಯೋ ವೈರಲ್ ಆಯಿತು. ಅದನ್ನ ಮಾಡಿದ್ದು ಯಾರು? ಯಾಕೆ ಮಾಡಿದರು? ಹಿಂದುಳಿದವರು ಅಂದರೆ ಯಾರು? ಸತೀಶ್ಗೂ ಸಿದ್ದರಾಮಯ್ಯನವ್ರಿಗೂ ಜಗಳ ತಂದಿಟ್ಟಿದ್ದು ಯಾರು? ಯಾಕೆ ತಂದಿಟ್ರು? ಅಹಿಂದ. ಅಂದರೆ ದಲಿತರು, HC ಮಹದೇವಪ್ಪನ ಸಂಪುಟಕ್ಕೆ ಯಾಕೆ ಸೇರಿಸ್ಕೊಳ್ಳಿಲ್ಲ? ಯಾಕೆ ದೂರ ಇಟ್ಟರು? ಯಾಕೆ ಅಹಿಂದ ಅನ್ನೋದಲ್ಲಿ ಬುಡಮೇಲಾಯಿತು? ಉದ್ದೇಶ ಏನು ಹಾಗಾದರೆ? ಯಾವ ರೀತಿ ಇವರು ನೆಕ್ಸ್ಟ್ ವೋಟಿಂಗ್ ಕಾಂಬಿನೇಷನ್ ಪ್ಲ್ಯಾನ್ ಮಾಡ್ಕೋತಿದ್ದಾರೆ? ಹಾಗಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಹಗ್ಗಜಗಾಟ, ಗುದ್ದಾಟ, ಏನು ಬೇಕಾದರೂ ನೀವು ಕರೀರಿ, ಕೆಸರೆರಚಾಟ, ಈಗ ಫೈನಲಿ ಒಂದು ಹಂತಕ್ಕೆ ಬಂದು ಮುಟ್ತಾ ಇದೆ. ಅಹಿಂದ ಅನ್ನೋದು ನೆಕ್ಸ್ಟ್ ಕರ್ನಾಟಕದಲ್ಲಿ ಯಾವ ರೀತಿ ವರ್ಕೌಟ್ ಆಗ್ಬೋದು ಅನ್ನೋಂಥದ್ದು. ಇದ್ರ ಮಧ್ಯದಲ್ಲಿ BJP ಸ್ಟ್ರಾಟಜಿ ನೋಡಿ, ಅವರು ಕರ್ನಾಟಕದ 2 ಪ್ರಮುಖ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದು? ಒಂದು ಕಡೆ ಯಡಿಯೂರಪ್ಪನವರು, ಮತ್ತೊಂದು ಕಡೆ ದೇವೇಗೌಡರು, ಕುಮಾರಸ್ವಾಮಿ, JDS. ಯಡಿಯೂರಪ್ಪನವರು ಉತ್ತರ ಕರ್ನಾಟಕದಲ್ಲೇ ಪ್ರಬಲರಾದಂತಹ ಲಿಂಗಾಯತ ಸಮುದಾಯಕ್ಕೆ ಸೇರಿದರು. ಮತ್ತು ದೇವೇಗೌಡರು ಒಕ್ಕಲಿಗ ಸಮುದಾಯ ಅಂದರೆ ದಕ್ಷಿಣ ಕರ್ನಾಟಕದಲ್ಲಿ. ಇವರಿಬ್ಬರು ಸೇರಿದ್ರೆ ಏನಾಗ್ಬೋದು? ಕರ್ನಾಟಕದಲ್ಲಿ ಒಂದು ಮ್ಯಾಜಿಕ್ ಅಂತೂ ಕ್ರಿಯೇಟ್ ಆಗುತ್ತೆ. ಕಾಂಗ್ರೆಸ್ ವೈಟ್ ವಾಶ್ ಆಗಿಬಿಡುತ್ತೆ. ಈ ಥರದ ಪ್ಲ್ಯಾನ್ ಇಟ್ಕೊಂಡು ಏನು ಸ್ಟ್ರಾಟಜಿ ಮಾಡಿದ್ರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ಕರ್ನಾಟಕದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತನ ಡೆಡ್ಲಿ ಕಾಂಬಿನೇಷನ್ ಅಂತ ಅದು ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇತ್ತು. ಕಾಂಗ್ರೆಸ್ ಕೂಡ ಅದಕ್ಕೆ ಈಗ ಟಕ್ಕರ್ ಕೊಡೋ ಥರ ಒಕ್ಕಲಿಗ ನಾಯಕರನ್ನೇ ಮುಖ್ಯಮಂತ್ರಿ ಮಾಡಿದೆ.